ಫಸ್ಟ್ ದಿನ ಸ್ಕ್ಯಾಮ್ ಆದಮೇಲೆ ನಾವಿವತ್ತು ಫುಲ್ ಆ್ಯಕ್ಟಿವ್ ಆಗಿ ರೆಡಿಯಾಗಿ ಸೊ ಟೈಮ್ ಬಂದುಬಿಟ್ಟು 4:15 ಮುಂಜಾನೆ. ಇವಾಗ ನಾವಿದ್ದೀವಿ ಹಸಿಘಾಟ್ ಬಳಿ. ಇಲ್ಲಿ ಯಾಕಿದ್ದೀವಪ್ಪ ಅಂದರೆ ಬೆಳಗ್ಗೆ ಗಂಗಾರತಿ ಆಗ್ತದೆ. ಇಲ್ಲಿ ಒನ್ ಆಫ್ ದ ಬೆಸ್ಟ್ ಗಂಗಾರತಿ ಇನ್ ಇಂಡಿಯಾ ಅಂತಲೇ ಹೇಳ್ಬೋದು. ಸೊ ಇವಾಗ ನಾವು ಬಂದೀವಿ, ಟೈಮ್ ನೋಡ್ತಿರ್ಬೋದು 4:15 ಆಗ್ಯದ. ಬಟ್ ಪಬ್ಲಿಕ್ ಅಂತೂ ಅಷ್ಟೇ ಆದ. ನೋಡ್ರಿ ಗಂಗಾರತಿ ಹೆಂಗೆ ಇರ್ತದೆ, ಏನೇನು ಇರ್ತದೆ, ಒಂದು ಜಬರ್ದಸ್ತ್ ಸಾಂಗ್ ಹಾಕಿ ಮಾಡಿರ್ತೀನಿ, ಎಂಜಾಯ್ ಮಾಡಿರಿ ಗೈಸ್. ಗಂಗಾರತಿ ಆದಮೇಲೆ ನಾವಿವಾಗ ಹೊಂಟಿವಿ ಬನಾರಸ್ದು ಫುಡ್ ಟ್ರೈ ಮಾಡೋಕೆ. ನೀವು ನೋಡ್ತಿರ್ಬೋದು ಅದೇ ಗಲ್ಲಿ, ಅದೇ ಓಣಿ, ಬಟ್ ಡಿಫ್ರೆಂಟ್ ಆಗಿರ್ತಕ್ಕಂಥ ಒಂದು ಕಲ್ಚರ್ನ ನಾವಿಲ್ಲಿ ನೋಡ್ತಿರ್ಬೋದು. ಸ್ವಲ್ಪ ತೆಣ ಕೂಡ ಬೇಕಾತರ. ಸೊ ಇವಾಗ ನಾವು ಬಂದೀವಿ ಗೌರಿ ಶಂಕರ್ ಕಚೋರಿ ಸೆಂಟರ್ ಅಂತಕ್ಕಂಥದ್ದು. ಇದು ಸೊ ಒನ್ ಆಫ್ ದ ಬೆಸ್ಟ್ ಪ್ಲೇಸ್ ಇನ್ ವಾರಣಾಸಿ ಅಂತಕ್ಕಂಥದ್ದು. ಇವ್ರ ಬಳಿ 2 ರೀತಿಯಾಗಿರ್ತಕ್ಕಂಥ ಕಚೋರಿ ಸಿಗ್ತದೆ. ಒಂದು ಆಲೂ ಕಚೋರಿ, ಇನ್ನೊಂದು ಸಾದಾ ಕಚೋರಿ. ಆಲೂ ಕಚೋರಿ ಬಂದ್ಬಿಟ್ಟು 30 ರೂಪಾಯಿ, ಸಾದಾ ಕಚೋರಿ ಬಂದ್ಬಿಟ್ಟು 10 ರೂಪಾಯಿ. ಸೊ ಇವಾಗ ನೀವು ನೋಡಕತ್ತಿರಲ್ಲ, ಇದು ಬಂದ್ಬಿಟ್ಟು ಆಲೂ ಕಚೋರಿ. ಸೊ ಇದ್ರಾಗ ಉಳ್ಳಾಗಡ್ಡೆ ಹಾಕಿರ್ತಾರೆ, ಟಮಾಟೆ ಹಾಕಿರ್ತಾರೆ, ಸ್ವಲ್ಪ ಲೈಟಾಗಿ ನಿಂಬೆಹಣ್ಣು ಹಿಂಡಿರ್ತಾರೆ. ಟೇಸ್ಟ್ ಮಾತ್ರ ನೆಕ್ಸ್ಟ್ ಲೆವೆಲ್ ಆದ ಗೈಸ್. ನೀವು ಅನ್ಕೊಂಡಿರ್ಬೋದು, ನಾರ್ಮಲಾಗಿ ಅನ್ಕೋತಿರ್ಬೋದು, ಬಟ್ ಟೇಸ್ಟ್ ಮಾತ್ರ ನೆಕ್ಸ್ಟ್ ಲೆವೆಲು. ಇದು ಬಂದ್ಬಿಟ್ಟು ಸಾದಾ ಕಚೋರಿ. ಇದ್ರ ರೇಟ್ ಬಂದ್ಬಿಟ್ಟು 10 ರೂಪಾಯಿ. ನಾ ಈಗಾಗಲೇ ಮೆನ್ಷನ್ ಮಾಡಿದ್ದೀನಿ 10 ರೂಪಾಯಿ. ಇದನ್ನು ಕೂಡ ಹಂಗೆ ಅದ, ನೆಕ್ಸ್ಟ್ ಲೆವೆಲ್ ಟೇಸ್ಟ್ ಗೈಸ್. ಸೊ ಸ್ವಲ್ಪ ನಾವು ಕಚೋರಿ ತಿಂದಮೇಲೆ ನಮಗೆ ಸ್ವಲ್ಪ ಚಹಾ ಕುಡಿಬೇಕಂತ ಇಷ್ಟ ಆಯಿತು. ಸೊ ನಾವು ಬಗಲಾಗ ನೋಡೋಪಟ್ಟಿಗೆ ಲಕ್ಷ್ಮೀ ಚಾಯವಲ್ಲ ಅಂತಕ್ಕಂಥದ್ದು ಒಂದು ನಮ್ಮ ಖಂಡಿತ ಅಂಗಡಿ. ಒಳಗೆ ಹೋಗ್ಬೇಕಂತ ಓದಿವಿ, ಬಟ್ ಇಲ್ಲಿ ಚಾಯ್ ಜೊತೆಗೆ ರೋಸ್ಟ್ ಬ್ರೆಡ್ ಅಂತ ಇರ್ತದೆ ಗುರು. ರೋಸ್ಟ್ ಬ್ರೆಡ್ ಏನಪ್ಪ ಅಂದರೆ ಬೆಂಕಿಲಿ ಈ ರೀತಿ ಸುಡ್ತಾರ, ಸುಟ್ಟ ಮೇಲೆ ಅದಕ್ಕೆ ಬಟರ್ ಹಚ್ಚಿ ಕೊಡ್ತಾರಂತ. ಇದು ಇಲ್ಲಿರ್ತಕ್ಕಂಥ ಒನ್ ಆಫ್ ದ ಫೇಮಸ್ ಫುಡ್ ಅಂತ ಇಲ್ಲಿ ಒಳಗೆ ಬಂದಮೇಲೆ ಗೊತ್ತಾಯಿತು. ಸೊ ಚಹಾ ಪ್ಲಸ್ ಅದೊಂದು 2 ತಿನ್ಬೇಕಂತ ನಾವು ಬಂದೀವಿ. ಇದು ಬಂದುಬಿಟ್ಟು ವೈಟ್ ಬಟರು ಪ್ಲಸ್ ಅಮೂಲ್ ಬಟ್ರ್. ಇಲ್ಲಿ ಬೇರೆ ಬಟರ್ ಕೂಡ ಇರ್ತದಂತ, ಬಟ್ ನಾವು ಬಂದೀವಲ್ಲ ಇವತ್ತಂತ್ರ ಆ ಬಟರ್ ಇಲ್ಲ. ಸೊ ಹಂಗಾಗಿ ನೋಡಂಬ್ರಿ, ಟೇಸ್ಟ್ ಮಾಡಂಬ್ರಿ, ತಿಂದುಬಿಟ್ಟು ಹೆಂಗದಂತ ಹೇಳ್ತೀನಿ ಗಾಯ್ಸ್. ಲೆಟ್ಸ್ ಗೋ ಗಾಯ್ಸ್. ಸೊ ಟೇಸ್ಟ್ ಮಾತ್ರ ಇದ್ರದ್ದು ಅಷ್ಟಕ್ಕಷ್ಟೇ ಅದ, ಅಷ್ಟೇ ನನಗೇನು ಸ್ಪೆಷಲ್ ಅಂತ ಅನಿಸ್ಲಿಲ್ಲ. ನನಗೆ ಅಷ್ಟು 50-50 ಇಲ್ಲ, ಬಿಲೋ 50% ಕೂಡ ಅನಿಸುತ್ತೆ, ಅಷ್ಟೇನಿಲ್ಲ. ಬಟ್ ಚಾಯ್ನೂ ಕೂಡ ಅಷ್ಟೇ ಆ್ಯಾವ್ರೇಜ್ ಅದ. ಸ್ಪೆಷಲ್ ಚಾಯ್ ಅಂತ 15 ರೂಪಾಯಿ ಇದ್ರು. ಸೊ ಅದ್ರದ್ದು ರೇಟ್ ಬಂದುಬಿಟ್ಟು ಟೋಸ್ಟ್ದು ಏನಪ್ಪ ಅಂದರೆ ರೇಟ್ ಬಂದುಬಿಟ್ಟು 40 ರೂಪಾಯಿ ಅಂತ, ಅದು ವೇಸ್ಟು. ಚಹಾ 15 ರೂಪಾಯಿ, ಇದೂ ವೇಸ್ಟು. ಸ್ವಲ್ಪ ಬೇಜಾರಾಯ್ತು ಗುರು, ಈ ಒಂದು ಫುಡ್ಡು ಟ್ರೈ ಮಾಡಿ ನನಗೆ ಸ್ವಲ್ಪ ಬೇಜಾರಾಯಿತು. ಹಿಂಗೆ ಟೈಮ್ ಹಾಕತ್ತಿತ್ತು, ಹಂಗೆ ಫುಡ್ಗಳು ನಮ್ಮ ಕೈ ಬೀಸಿ ಕರೆಯಕತ್ತಿತ್ತು. ಸೊ ಇವಾಗ ನಾವು ಬಂದೀವಿ ಬ್ಲೂ ಲಸ್ಸಿ ಶಾಪ್ ಅಂತ. ಇದೇನಪ್ಪ ಅಂದರೆ ಬರ್ತಕ್ಕಂಥ ಕಸ್ಟಮರ್ಸು ಒಂದೊಂದವ್ರ ಪಾಸ್ಪೋರ್ಟ್ ಸೈಜಲ್ಲಿ ಅಂಟಿಸೋತಾರಂತ. ಇದು ಇಲ್ಲಿರ್ತಕ್ಕಂಥ ಸಂಪ್ರದಾಯ. ನೀವು ನೋಡ್ತಿರ್ಬೋದು ಲಸ್ಸಿ ಯಾವ ರೀತಿ ಮಾಡ್ತಾರೆ ಅಂದರೆ ವೆರೈಟಿ ಲಸ್ಸಿ ಇಲ್ಲೇ ಅವ. ಬಟ್ ಇಲ್ಲಿ ಸ್ಪೆಷಲ್ ಏನಪ್ಪ ಅಂತಂದರೆ ಫ್ರೂಟ್ ಮಿಕ್ಸ್ ಲಸ್ಸಿ ಅಂತಕ್ಕಂಥದ್ದು. ನೀವು ನೋಡ್ತಿರ್ಬೋದು 2 ರೀತಿ. ಈ ಕಡೆ ಹಣ್ಣು ಹಾಕಿರೋ ಅದು ಬಂದುಬಿಟ್ಟು ಫ್ರೂಟ್ ಮಿಕ್ಸ್ ಲಸ್ಸಿ. ಸೊ ಇಲ್ಲಿ ನಾವು ಟೋಕನ್ ಕೊಟ್ಟು ತಗೊಂಡು ಇವಾಗ ಇದು ಬಂದುಬಿಟ್ಟು ಫ್ರೂಟ್ ಮಿಕ್ಸ್ ಲಸ್ಸಿ. ಇದ್ರದ್ದು ರೇಟ್ ಬಂದುಬಿಟ್ಟು 140. ಹೆಂಗದಂತ ಹೇಳ್ತೀನಿ, ಲೆಟ್ಸ್ ಗೋ ಗೈಸ್. ಗುರು ಫುಡ್ ಮಾತ್ರ ಬನಾರಸಲ್ಲಿ ಹೆಸರು ಇಡಂಗಿಲ್ಲ. 1-2-3 ಪ್ಲೇಸ್ ನಮಗೆ ಡಿಸಪಾಯಿಂಟ್ ಆಗಿರ್ಬೋದು, ಬಟ್ ಈ ಲಸ್ಸಿ ಮಾತ್ರ ಎಲ್ಲ ಹಣ್ಣಿಂದು ಫ್ಲೇವರು ಹಿಂಗೆ ಬರಕತ್ತದ. ಸೊ ಎರಡನೇ ಲಸ್ಸಿ ಯಾವುದಪ್ಪ ಅಂತಂದರೆ ಡ್ರೈ ಫ್ರೂಟ್ ಮಿಕ್ಸ್ ಲಸ್ಸಿ ಅಂತಿದೆ. ಇದ್ರ ಬಂದುಬಿಟ್ಟು 140. ಇದನ್ನು ಮಾತ್ರ ಚಿಂದಿ ಆದ ಗುರು. ಒಂದೊಂದು ಫ್ಲೇವರ್ಗೆ ಡ್ರೈ ಫ್ರೂಟ್ ಹಿಂಗೆ ಬರಕತ್ತವ. ಬಾದಾಮಿದಾಗಿರ್ಬೋದು, ಗೋಡಂಬಿ ಆಗಿರೋದು, ಏನು ಮಾಡ್ತಾರೋ. ಬಟ್ ಒನ್ ಆಫ್ ದ ಫೇಮಸ್ ಲಸ್ಸಿ ಶಾಪ್ ಅಂತಿದ್ದು ಬನಾರಸ್ದಾಗ. ನೀವು ನೋಡ್ತಿರ್ಬೋದು ಒಳಗಡೆ ಎಷ್ಟು ಜನ ವೇಟ್ ಮಾಡಕತ್ತಾರ ಲಸ್ಸಿಗೆ ಅಂದರೆ, ನಾನೇ 10 ನಿಮಿಷ ಬಿಟ್ಟು ನನಗೆ ಸಿಕ್ಕದಂದ್ರೆ ಲೆಕ್ಕ ಹಾಕ್ರಿ ಯಾವ ರೇಂಜಿಗೆ ಕ್ರೌಡ್ ಇರ್ಬೇಕಿಲ್ಲ ಅಂತಕ್ಕಂಥದ್ದು. ಸೊ ನೀವು ನೋಡ್ತಿರ್ಬೋದು ಇದು ಬಂದುಬಿಟ್ಟು ಬನಾರಸ್ನ ಗಲ್ಲಿಗಳಿರ್ತಕ್ಕಂಥ ವಾಲ್ ಪೇಂಟಿಂಗ್ಸ್. ಇವೆಲ್ಲ ನಾವು ಒಂದು ರೀತಿ ಶಾಕ್ ಆಗಿಬಿಟ್ಟು, ಯಾಕಂದ್ರೆ ಪ್ರತಿಯೊಂದು ಕಡೆಗೂ ಕೂಡ ವಾಲ್ ಪೇಂಟ್ ಮಾಡಿರಲಿ. ಗ್ರೇಟ್ ಗುರು. ಇವಾಗ ನಾವು ಬಂದೀವಿ ಮಣಿಕರ್ಣಿಕಾ ಘಾಟ್, ಅದೇ ಎಣಸುಡ ಘಾಟು. ಇಲ್ಲಿ ಇವೆಲ್ಲ ಕಟ್ಟಿಗೆ ಯಾಕೆ ಕಡಿಯಾಕತ್ತಾರಪ್ಪ ಅಂತಂದರೆ, ಸೊ ಎಣಗಳು ಸುಡಾಗಬೇಕಾತಲ್ಲ, ಪ್ರತಿದಿನವೂ ಈ ಒಂದು ಕಟ್ಟಿಗೆ ಯೂಸ್ ಮಾಡ್ಕೊಂಡು ಸುಡ್ತಾರಂತಕ್ಕಂಥದ್ದು. ಇವಾಗ ಯಾಕೆ ಇಲ್ಲಿಗೆ ಬಂದಿನಪ್ಪ ಅಂದರೆ, ಮಾರ್ನಿಂಗ್ ಒಂದು ಪ್ಯೂರ್ ಶಾರ್ಟ್ ತಗಕ್ಕೆ ಬಂದಿನಿ. ನೀವು ನೋಡ್ತಿರ್ಬೋದು ಅಲ್ಲಿ ಮಾರ್ಕ್ ಮಾಡಿನಲ್ಲ, ಆ ಒಂದು ಬಾಡಿದು ಎಣದ್ದು ಒಂದು ತಲೆ ನೋಡ್ರಿ ಯಾವ ರೀತಿ ಕಾಣಕತ್ತದ. ಇದು ಬಂದುಬಿಟ್ಟು ಮಣಿಕರ್ಣಿಕಾ ಘಾಟ್ ಗೈಸ್.
ಸೊ ಟೈಮ್ ಆಗ್ತಾ ಇವಾಗಾಯಿತು ಟೈಮು 4:15. ಸಾಯಂಕಾಲ ಒಂದು ಗಂಗಾರತಿ ಅಟೆಂಡ್ ಮಾಡಬೇಕಂತ ನಾವು ಬಂದಿವಿ. ಸೊ ಅದೇ ಇಲ್ಲಪ್ಪ ಅಂದರೆ ದಶಾಶ್ವಮೇಧ ಘಾಟ್. ನಿನ್ನೆ ಅದೇ ಬೋಟಲ್ಲಿ ನಾವು ಕುಂತು ನೋಡಿದ್ವಿ, ಬಟ್ ಅಷ್ಟು ಸ್ಯಾಟಿಸ್ಫೈ ಆಗಿರಲಿಲ್ಲ. ಲಾಸ್ಟ್ ಪಾರ್ಟಲ್ಲಿ ನಾನು ಹೇಳಿದ್ನಲ್ಲ ಆ ಬೋಟಲ್ಲಿ ಕುಂತು ನೋಡಿದ್ವಿ. ಬಟ್ ಇವಾಗ 4:15 ಬಂದು ಜಾಗ ಹಿಡಿದೀವಿ. ಬಟ್ ಇಲ್ಲಿ ಟೈಮ್ ಇವಾಗ ಆಗಿರೋದು 6:30 ಗಂಗಾರತಿ ಸ್ಟಾರ್ಟ್ ಆಗ್ತದೆ. 6:30ಲಿಂದ 7:30 ತನಕ. ಸೊ ಟೈಮ್ ಬಂದುಬಿಟ್ಟು 4:15 ಬಂದಿವಿ, 6:30 ಇವಾಗ ಸ್ಟಾರ್ಟ್ ಆಗ್ತದೆ. ಇದಕ್ಕೇನು ರೊಕ್ಕ ಅಮೌಂಟ್ ಕೊಡೋ ಅವಶ್ಯಕತೆ ಇರಲ್ಲ. ಯಾರು ಮೊದಲು ಬರ್ತಾರ ಅವ್ರು ಬಂದು ಕುಂದ್ರಬೋದು. ಬಟ್ VIP ಸೀಟ್ಸ್ ಕೂಡ ಮಾರ್ತಾರವರು, ಬಟ್ ನಾವು ಅದನ್ನ ತಲೆ ಕೆಡಿಸ್ಕೊಳ್ಳೋಕೆ ಹೋಗಿಲ್ಲ ಗೈಸ್. ಸೊ ಇದು ಬಂದುಬಿಟ್ಟು ಕಾಶಿ ವಿಶ್ವನಾಥ್ ಟೆಂಪಲಲ್ಲಿ ಲೇಸರ್ ಶೋ ಆಗ್ತದೆ. ಸೊ ಟೈಮಿಂಗ್ ಆಲ್ರೆಡಿ ನಾನು ಕೆಳಗಡೆ ಮೆನ್ಷನ್ ಮಾಡಿರ್ತೀನಿ. ಈ ಒಂದು ಟೈಮಿಂಗ್ ಮಾತ್ರ ಲೇಸರ್ ಶೋ ಇರ್ತದೆ. ಇಲ್ಲಿ ಲೇಸರ್ ಶೋ ಅಲ್ಲಿ ಕಾಶಿದ ಬಗ್ಗೆ ಎಲ್ಲ ಹಿಸ್ಟ್ರಿ ಹೇಳ್ತಾರೆ. ನೋಡಿ ಗೈಸ್, ನೋಡಿಬಿಟ್ಟು ಎಂಜಾಯ್ ಮಾಡಿ ಗೈಸ್. आस्था, श्रद्धा एवं सबसे प्राचीन सभ्यता का साक्षी है यह वाराणसी शहर। यहाँ कल कल बहती पवित्र गंगा नदी की धारा, जिसके समक्ष विद्यमान है यह ललिता घाट। मत्स्य पुराण में तीर्थों की चर्चा के अवसर पर ललिता तीर्थ का वर्णन हमें प्राप्त होता है। साथ ही साथ स्कंद पुराण के काशी खंड में भी जहां नव दुर्गा घाटों का वर्णन होता है, वहां भी ललिता घाट का नाम अंकित है। ततो ललिता तीर्थं गंगा केशव सन्निधौ तत्रास्ति ललिता देवी क्षेत्ररक्षाकरी परा साच पूजा प्रयत्नेन सर्वसंपत् समृद्धये ललिता पूजकानां च जातु विघ्नो न जायते। कृष्ण द्वितीयायां ललितां परिपूज्य वै नारी वा पुरुषो वापि लभते वाञ्छितं पदं। स्नात्वा च ललिता तीर्थे ललितां प्रणिपत्य वै लभेत् सर्वत्र लालित्यं। यद्वा तद्वानुलप्य च लभेत् सर्वत्र लालित्यं। यद्वा तद्वानुलप्य च। गंगा नदी के तट पर स्थित है ललिता तीर्थ, जहां क्षेत्र रक्षा करने वाली दुर्गा रूपी ललिता गौरी का निवास है, जिनकी सभी श्रद्धालु सर्व प्रकार संपत्ति लाभार्थ पूजा अर्चना करते हैं। इस घाट की सबसे विशेष बात यह है कि यहाँ शिव के साथ शक्ति के दर्शन भी श्रद्धालु मिलते हैं। घाट के ऊपर गली में मां दुर्गा को समर्पित देवी ललिता का मंदिर विद्यमान है। साथ ही साथ यहाँ काष्ठ एवं ईंट से बना राजराजेश्वर मंदिर भी स्थापित है। उद्देश्य से यहाँ आए। जब प्रथम बार गौरी ने आक्रमण किया तब पृथ्वीराज चौहान ने उसे बुरी तरह पराजित किया था। अंत में उसने क्षमा मांगी और वचन दिया कि ऐसी गलती दोबारा कभी नहीं होगी। अतः पृथ्वीराज चौहान ने उसे छोड़ दिया। संभवतः यह एक दुर्भाग्यपूर्ण निर्णय था, क्योंकि अंततः गौरी ने पृथ्वीराज चौहान को धोखे से हराया। तत्पश्चात उनके साथ बहुत बुरा व्यवहार किया तथा उनकी दोनों आंखें भी निकाल दी। पृथ्वीराज की मृत्यु के उपरांत हिंदुओं का मनोबल कमजोर पड़ गया, जिसके परिणाम स्वरूप आतताइयों ने अन्य मंदिरों के साथ साथ विश्वनाथ मंदिर को भी क्षति पहुंचाई। यह ऐसा काला दौर था जिसके स्मरण करने मात्र से आंखें नम पड़ जाती हैं। परंतु समय सदा एक सा नहीं रहता और दुख के ये बादल भी सुख में बदलने वाले थे।
एक धार्मिक सम्मेलन में राजा टोडरमल की भेंट नारायण भट्ट से हुई। नारायण भट्ट एक बहुत धनी व्यक्ति थे। ಇಟ್ಸ್ ಟೈಮ್ ಫಾರ್ ಕಾಶಿ ವಿಶ್ವನಾಥ್ ಟೆಂಪಲ್ದು ದರ್ಶನ ತಗೋಬೇಕು. ಸೊ ಟೈಮ್ ಬಂದುಬಿಟ್ಟು ರಾತ್ರಿ 10 ಗಂಟೆ ಆಗ್ಯದ. ಒಳಗೆ ಹೋಗ್ತೀನಿ, ದರ್ಶನ ಮಾಡ್ಕೋತೀನಿ. ಹೆಂಗಿರುತ್ತೆ ಅಂತ ಹೊರಗೆ ಬಂದಮೇಲೆ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ನೀವು ನೋಡ್ತಿರ್ಬೋದು ಪ್ರತಿಯೊಬ್ಬರದ್ದು ಈ ಒಂದು ಕಾಶಿನ ಯಾರ್ಯಾರು ಅಂದರೆ ಡ್ಯಾಮೇಜ್ ಮಾಡಿದಾರೆ, ಡ್ಯಾಮೇಜ್ ಮಾಡಿ ಯಾರ್ಯಾರು ಉದ್ಧಾರ ಮಾಡ್ಯಾರ ಅವ್ರ ಬಗ್ಗೆ ಸ್ಟ್ಯಾಚ್ಯೂ ಇರೋದು. ಸೊ ಇಲ್ಲಿ ನಮ್ಗೆ ಲೈನಿಗೆ ನಿಂತು ಒಳಗೆ ಹೋಗಿ ದರ್ಶನ ತೆಗೋದು ಆಗಲಿಲ್ಲ ಅಂತಂದರೆ ಇಲ್ಲಿ ಅವರು ಒಂದು ಆನ್ಲೈನ್ ರೀತಿಯಾಗಿರ್ತಕ್ಕ ಒಂದು ವಿಡಿಯೋ ಮುಖಾಂತರ ದರ್ಶನ ಕೂಡ ಮಾಡಿಸ್ರೆ ಅದಕ್ಕೂ ಅಮೌಂಟ್ ಇರ್ತದೆ. ಸೊ ನೀವು ಇದು ಬಂದುಬಿಟ್ಟು ಆ ಒಂದು ಸೆಂಟ್ರ್ ಎಲ್ಲ ಕುಂತಾರಲ್ಲ, ಕುಂತವ್ರಿಗೆ ಕಣ್ಣಿಗೆ ಒಂದು ಇದಾಗ್ತಾರೆ ವಿಡಿಯೋ, ಆ ವಿಡಿಯೋನ ನೋಡ್ಬೋದು ನಾವು. ಒಳಗೋಗಿ ದರ್ಶನ ಮಾಡ್ಕೋದು ಆಗಲ್ಲಪ್ಪ ಅಂತಂದರೆ. ಸೊ ಇದು ಬಂದುಬಿಟ್ಟು ಆನ್ಲೈನ್ ದರ್ಶನ ಅಂತಕ್ಕಂಥದ್ದು ಅದ್ರ ಹೆಸರು. ನೋಡಮ್ರಿ ಹೆಂಗದ ಏನೇನು ಕತೆ. ಇದು ಬಂದುಬಿಟ್ಟು ಅಹಿಲಾಬಾಯಿ ಹೋಳ್ಕರ್ ಯಾರು ಕಾಶಿನ ಜೀರ್ಣೋದ್ಧಾರ ಮಾಡ್ಯಾರ ಅಂದ್ರೆ ಮತ್ತೆ ರೀಬಿಲ್ಡ್ ಮಾಡಿದರು, ಅದು ಬಂದುಬಿಟ್ಟು ಅಹಿಲಾಬಾಯಿ ಹೋಳ್ಕರ್ ಗೈಸ್. ಕನ್ನಡ ಎಲ್ಲೂ ಇಲ್ಲ, ಕರ್ನಾಟಕದಾಗ ಕನ್ನಡ ಇಲ್ಲ, ಬಟ್ ಕಾಶಿದ ಕನ್ನಡ ಅದು ನೋಡ್ರಿ. ವಾವ್. ಸೊ ಇವಾಗ ಇಲ್ಲಿ ಒಳಗೆ ಲಾಸ್ಟ್ ಇಲ್ಲಿ ತನಕ ಅಷ್ಟೇ ಫೋನ್ ಅಲೋ ಇರುತ್ತೆ. ಇಲ್ಲಿ ಬಂದುಬಿಟ್ಟು ಮೊಬೈಲ್ ಒಳಗೆ ಲಾಕರ್ಸ್ ಇರ್ತದೆ, ಫ್ರೀ ಲಾಕರ್ಸ್ ಇರ್ತದೆ. ಫ್ರೀ ಲಾಕರ್ಸ್ ಒಳಗಡೆ ಇಟ್ಟುಬಿಟ್ಟು ದರ್ಶನ ಮಾಡ್ಕೊಂಡು ಹೊರಗೆ ಬಂದು ಮತ್ತೆ ಸಿಗ್ತೀನಿ ಗೈಸ್. ಲೆಟ್ಸ್ ಗೋ. ಸೊ ಗೈಸ್ ಫೈನಲ್ ಏನಪ್ಪ ಅಂದರೆ ಕಾಶಿ ವಿಶ್ವನಾಥ್ ಟೆಂಪಲ್ದು ಮುಗೀತು. ಸೊ ಒಳಗೆ ಯಾವುದೇ ಫೋನ್ ಅಲೋ ಇರಲ್ಲ. ಸೊ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಏನಪ್ಪ ಅಂದರೆ ಗೇಟ್ ನಂಬರ್ 1ಕ್ಕೆ ಬರ್ರಿ. ಯಾಕಪ್ಪ ಅಂದರೆ ಕಾರಿಡಾರ್ ತನಕ ನಾವು ಫೋನ್ ಒಯ್ಬೋದು. ಸೊ ಒಳಗೆ ಫೋಟೋನ ತೆಗೆಸ್ಕೋಬೋದು. ಸೊ ಅದು ಒಂದು ಪ್ಲಸ್ ಪಾಯಿಂಟು. ಸೊ ಗೇಟ್ ನಂಬರ್ 1ಕ್ಕೆ ಬರಬೇಕು. ಸೊ ಯಾರಾದರೂ ಬರೋರಿದ್ರೆ ರಾತ್ರಿ ಹೊತ್ತು ಪ್ಲಾನ್ ಮಾಡಿರಿ. ಯಾಕಪ್ಪ ಅಂದ್ರೆ 10ವರೆಗೆ ಒಂದು ಆರತಿ ನಡೀತದೆ, ಅದು ಲೋಕಲ್ಸ್ ಪಬ್ಲಿಕ್ ಸಲುವಾಗಿ ನಡೀತದೆ. ಸೊ ಅವಾಗ ಬಂದುಬಿಟ್ರೆ ಖಾಲಿ ಸಿಗುತ್ತೆ, ದರ್ಶನ ಒಂದು ಹಾಫ್ ಆನ್ ಅವರಲ್ಲಿ ಆಗುತ್ತೆ. ಸೊ ಇದು ಬಂದುಬಿಟ್ಟು ಇಲ್ಲಿದ್ದು ಅಪ್ಡೇಟು. ದರ್ಶನ ಮುಗಿಸ್ಕೊಂಡು ಹೊರಗೆ ಬರಪಡಿ ನಮಗೆ ಭಾಳ ಅಂದ್ರೆ ಭಾಳ ಹಸುವಾಗಿತ್ತು. ಸೊ ದಾರಿಗೆ ಹೋಗ್ಕೊಳ್ಳೋಕೆ ಒಂದು ಯಾವ ಸಣ್ಣ ಬಂಡಿ ಕಂಡಿತ್ತು, ಬಟ್ ಹೆವಿ ಪಬ್ಲಿಕ್ ಕಾಣಕತ್ತಿತ್ತು. ಸೊ ಇದು ಬಂದುಬಿಟ್ಟು ಬಾಬಾ ಸ್ಯಾಂಡ್ವಿಚ್ ಸೆಂಟರ್ ಅಂತಕ್ಕಂಥದ್ದು. ನಾನು ಇವಾಗ ಆರ್ಡರ್ ಮಾಡೀನಿ 2 ವೆಜ್ ಚೀಸ್ ಸ್ಯಾಂಡ್ವಿಚ್ ಅಂತಕ್ಕಂಥದ್ದು 50 ರೂಪಾಯಿ, ಪನ್ನೀರ್ ಅಫ್ಘಾನಿ ಸ್ಯಾಂಡ್ವಿಚ್ ಅಂತಕ್ಕಂಥದ್ದು 70 ರೂಪಾಯಿ. ನೀವು ನೋಡ್ತಿರ್ಬೋದು ಮಾಡೋ ರೀತಿ ಹೆಂಗೆ ಮಾಡಕತ್ತಾರಪ್ಪ ಅಂತಂದರೆ ಯಾವುದೋ ಒಂದು ಮುತ್ತೆ ಭಾಳ ವಯಸ್ಸಾದ ಅಥ ಮಾಡೋದು ಅಂದರೆ ಫೇಮಸ್ ಇರ್ಬೋದು, ಮೇ ಬಿ ನನಗೆ ಗೊತ್ತಿಲ್ಲ ಎಕ್ಸಾಕ್ಟಾಗಿ. ಸೊ ಬ್ರೆಡ್ಡನ್ನು ಇದರಲ್ಲಿ ಇಟ್ಟುಬಿಟ್ಟು ಸುಡ್ತಾರೆ, 2 ಸೈಡ್ ಸುಟ್ಟುಬಿಟ್ಟು ತೆಗೆದುಬಿಟ್ಟು ನಮಗೆ ಸ್ಯಾಂಡ್ವಿಚ್ನ ರೆಡಿ ಮಾಡಿ ಕೊಡ್ತಾರೆ ಗೈಸ್. ಸೊ ಇದು ಬಂದುಬಿಟ್ಟು ಅವ್ರು ಕೊಟ್ಟಿರ್ತಕ್ಕಂಥ ಸ್ಯಾಂಡ್ವಿಚ್ಚು ಹೆಂಗದ ಏನೇನದ ಅಂತ ನೋಡ್ತೀನಿ, ಟೇಸ್ಟ್ನ ಹೇಳ್ತೀನಿ ಗೈಸ್. ಲೆಟ್ಸ್ ಗೋ ಗೈಸ್. ಸೊ ಇದು ಕೊಟ್ಟರೆ ಇದರ ಸಾಸನ್ಯಾಗ ಅದ್ದಿಕೊಂಡು ತಿನ್ನಬೇಕು. ಫುಡ್ಡದು ಹೆಸರೇ ಇಡಂಗಿಲ್ಲ ಗುರು ವಾರಣಾಸಿದ. ಅಲ್ಲಿ 1-2 ಪ್ಲೇಸ್ ಆಗಿರ್ಬೋದು ಮೇ ಬಿ. ಸೊ ಇದ್ರದ್ದು ಅಡ್ರೆಸ್ ಎಲ್ಲಪ್ಪ ಅಂದ್ರೆ ಬಾಬಾ ಸ್ಯಾಂಡ್ವಿಚ್ ಅಂತಕ್ಕಂಥದ್ದು. ಇದೇನದಲ್ಲ, ಇದು ಗದೋಲಿಯಾ ಚೌಕ್. ಇದು ಗದೋಲಿಯಾ ಚೌಕಿಂದ ಕಾಶಿ ವಿಶ್ವನಾಥ್ ಟೆಂಪಲ್ ಸೈಡ್ ಹೋಗೋಷ್ಟರಲ್ಲಿ ಇಲ್ಲೇ ರೈಟ್ ಸೈಡಿಗೆ ಆಗುತ್ತದೆ, ನೀವು ನೋಡ್ತಿರ್ಬೋದು. ಸೊ ಇದು ಬಂದುಬಿಟ್ಟು ಬಾಬಾ ಸ್ಯಾಂಡ್ವಿಚ್. ಇದು ಬಂದುಬಿಟ್ಟು ಗದೋಲಿಯಾ ಚೌಕ್ ಗಾಯ್ಸ್. ನಮ್ಮದು ಕೊನೆಯ ದಿನ ವಾರಣಾಸಿಯಲ್ಲಿ ಸ್ಟಾರ್ಟ್ ಆಯಿತು. ವೆಲ್ಕಮ್ ಟು ಡೇ 3 ಗಾಯ್ಸ್. ಇವಾಗ ನಾವು ಹೊಂಟೀವಿ ಗಂಗಾ ಸ್ನಾನಕ್ಕೆ ಹೊಂಟೀವಿ. ಸೊ ಒಂದು ದಡಿಯಿಂದ ಇನ್ನೊಂದು ದಂಡೆ ಆ ಕಡೆ ಸೈಡ್ ಹೊಂಟೀವಿ ನಾವು. ಹೆಂಗಿರ್ತದೆ ಏನೇನು ಇರ್ತದೆ ಅಂತೆಲ್ಲ ಹೇಳ್ತೀನಿ. ಸೊ ಇದು ಬಂದುಬಿಟ್ಟು ಹಸ್ಸಿ ಘಾಟಿಂದ ಬೋಟ್ಲಿಂದ ನಾವು ಹೋಗ್ಬೇಕು. ಬೋಟಿಂದ ಏನೇನು ಕಾಸ್ಟ್ ಅಂತ ನೆಕ್ಸ್ಟ್ ಹೇಳ್ತೀನಿ ಗಾಯ್ಸ್. ಆ ಕಡೆ ಹೋಗೋಣ ಫಸ್ಟ್. ಸೊ ಇಲ್ಲಿ ಬಂದುಬಿಟ್ಟು ಗಂಗಾ ಸ್ನಾನ ಮಾಡಕತ್ತೀವಿ ನಾವು ಇವಾಗ. ಸೊ ಈ ಒಂದು ಪ್ರೊಸೀಜರ್ನ ಮುಗಿಸ್ಕೊಂಡ್ಬಿಟ್ಟು ಮತ್ತೆ ಸಿಗ್ತೀನಿ. ಹೆವಿ ಚಳಿ ಅದ. ಸೊ ಮತ್ತೆ ಸಿಗ್ತೀನಿ ಗಾಯ್ಸ್. ಲೆಟ್ಸ್ ಗೋ. ಚಳಿ ಮೈ ಅಂತ ತೊಗೊಂಡ್ವಿ, ಬಟ್ ಇಲ್ಲಿ ದಂಡಿ ಇಚ್ಚಾಕೆ ಮ್ಯಾಗಿ ಮಾಡಕತ್ತಾರೆ. ಇದು ನೋಡ್ರಿ ಬಿಸ್ನೆಸ್ ಹೆಂಗದ. ಇದು ಬಂದುಬಿಟ್ಟು ಮ್ಯಾಗಿದು 50 ರೂಪಾಯಿ ಅಂತ ಹೊರ್ತಗುರು. ಯಾಕಂದ್ರೆ ಇಷ್ಟು ಚಳಿಯಾಗಿ ಈ ಕಡೆ ತಂದು ಮಾಡ್ತಾರಲ್ಲ, ನೆಕ್ಸ್ಟ್ ಲೆವೆಲ್. ಸೊ ಮ್ಯಾಗಿ ತಿಂದುಬಿಟ್ಟು ಮತ್ತೆ ಸಿಗೋಣ. ಸೊ ಇದೇನಪ್ಪ ಅಂದರೆ ಪಕ್ಷಿಗಳಿಗೆ ನಾವು ಊಟ ತಂದಿದ್ದೀವಿ, ಅಂದರೆ ದಾನ ಮಾಡ್ತೀವಿ, ಅಂದರೆ ಸಮಥಿಂಗ್ ಕಾಳು ಗೀಳು ಆ ಟೈಪ್ ಬರ್ತದೆ. ಸೊ ಅದು ತಂದಿದ್ದೀವಿ. ಸೊ ಬೋಟ್ ಏನಪ್ಪ ಅಂದರೆ 2 ರೀತಿ ಬೋಟ್ ಇರ್ತದೆ. ಒಂದು ಪಬ್ಲಿಕ್ ಬೋಟು, ಇನ್ನೊಂದು ಪ್ರೈವೇಟ್ ಬೋಟು. ಪಬ್ಲಿಕ್ ಬೋಟ್ ಏನಪ್ಪ ಅಂದರೆ 100 ರೂಪಾಯಿ. ಪ್ರೈವೇಟ್ ಬೋಟ್ ಏನಪ್ಪ ಅಂದರೆ ನಮ್ಗೆ 600 ರೂಪಾಯಿ ತಗೊಂಡ್ರೆ 3 ಸೇರಿಸಿ. ಸೊ ಅಂದರೆ ಒಬ್ಬೊಬ್ಬರಿಗೆ 200. ಒಂದು ಕಡೆಗೆ ಟ್ರೈನ್ ಟೈಮ್ ಆಗ್ತದೆ, ಇನ್ನೊಂದು ಕಡೆ 3-4 ಪ್ಲೇಸ್ ಬಿಟ್ಟಿವಿ. ಸೊ ಇವಾಗ ನಾವು ಬಂದಿವಿ ಚಾಚಿಕ ಕಚೇರಿಗೆ ಬರಬೇಕಾಗಿತ್ತು, ಬಟ್ ಚಾಚಿ ಮುಚ್ಚಿದಳು. ಸೊ ಹಂಗಾಗಿ ಚಾಚನ್ ಕಚೇರಿಗೆ ಬಂದಿವಿ ಇವಾಗ. ಸೊ ಇದು ಬಂದುಬಿಟ್ಟು 60 ರೂಪಾಯಿಗೆ 4 ಕಚೇರಿ ಕೊಡ್ತಾರಂತ. ಹೆಂಗಾದ ಏನೇನು ಕತೆ ಅಂತ ನೀವು ನೋಡ್ತಿರ್ಬೋದು. ಇಲ್ಲಿ ಕೂಡ ಹೆವಿ ಕ್ಯೂ ನಿಂತಾರೆ, ಹೆವಿ ಕ್ರೌಡ್ ಅಂದ್ರೆ ಇಲ್ಲಿ ಕೂಡ. ಸೊ ವೀಕೆಂಡ್ ಟೈಮಿಗೆ ಬಂದಿವೋ ಏನೋ ಅದ್ರ ಸಲುವಾಗಿ ನನಗೆ ಗೊತ್ತಿಲ್ಲ. ನೋಡಮ್ರಿ ನಮ್ಮ ಪ್ರವೀಣ್ ಕುಮಾರ್ ಮುಳುಗಿಯರು ತಾಕತ್ತರ, ಅದ್ರ ಜೊತೆಗೆ ಜಿಲೇಬಿನೂ ತಾಕತ್ತರ. ಲೆಟ್ಸ್ ಗೋ ಗೈಸ್. ತಿಂದ್ಬಿಟ್ಟು ನಾನು ನಿಮ್ಗೆ ರಿವ್ಯೂ ಕೊಡ್ತೀನಿ. ಸೊ ಇದು ಬಂದುಬಿಟ್ಟು ಚಾಚನ್ ಕಚೇರಿ. ಚಾಚನಂಗೆ ಆದ.
ಸೊ ಇದೇನು ಅಷ್ಟೊಂದು ಟೇಸ್ಟ್ ಇರಲಿಲ್ಲ, ಚಾಚಿಕ ಕಚೋರಿ ಮಿಸ್ ಮಾಡಿದೆ ಅನ್ಕೋತೀನಿ ಗೈಸ್. ಅದ್ರ ಬಗ್ಲಾಗೆ ಪೈಲ್ವಾನ್ ಲಸ್ಸಿ ಅಂತಕ್ಕಂಥದ್ದು ಒಂದು ಅಂಗಡಿ ಇತ್ತು ಖಂಡಿತ ನನಗೆ. ಸೊ ಅದ್ರಾಗ ರಬಡಿ ಲಸ್ಸಿ ಅಂತೇಳಿ ಮಾಡ್ತಾರಂತ 60 ರೂಪಾಯಿ ಅಂತ. ಸೊ ಅದು ಹೆಂಗೆ ನೀವು ನೋಡ್ತಿರ್ಬೋದು. ಇದು ಬಂದ್ಬಿಟ್ಟು ರಬಡಿ ಲಸ್ಸಿ ಹೆಂಗೆ ಅದ ಏನೇನು ಕತೆ ತಿನ್ನಮ್ರಿ, ತಿನ್ನೋಕ್ಕಿಂತ ನಾವೇನು ಕಡಿಮೆ ಇಲ್ಲ, ತಿಂದ್ಬಿಟ್ಟು ರಿವ್ಯೂ ಕೊಡ್ತೀನಿ. ಸೊ ಫಸ್ಟ್ ಕೆಳಗಿಂದೆಲ್ಲ ತಗೋಬೇಕು, ತಿನ್ನಬೇಕು. ಲಸ್ಸಿ ಇಲ್ಲಿದೆ, ಲಸ್ಸಿ ಮಾತ್ರ ಅಲ್ಟಿಮೇಟ್ ಗುರು, ಲಸ್ಸಿಗೆ ಹೆಸರು ಇಡಂಗೇ ಇಲ್ಲ. ಟ್ರೈನ್ ಟೈಮ್ ಆಗ್ಕತ್ತದ, ಬಟ್ ನಮ್ದು ಇನ್ನೂ ತಿನ್ನೋದು ಮುಗಿದಿಲ್ಲ. ಸೊ ಇದು ಬಂದುಬಿಟ್ಟು ಗಾಮಾ ಪಾನ್ ಶಾಪ್ ಅಂತಕ್ಕಂಥದ್ದು. ಇಲ್ಲಿ ಸ್ವೀಟ್ ಪಾನ್ ಅಂತ ಭಾಳ ಫೇಮಸ್ ಅಂತ. ಇದ್ರದ್ದು ರೊಕ್ಕ ಬಂದುಬಿಟ್ಟು 50 ರೂಪಾಯಿ. ಸೊ ಹೆಂಗದ ಏನೇನು ಕತೆ ಅದ ಅಂತೆಲ್ಲ ಹೇಳ್ತೀನಿ ನೋಡ್ರಿ. ಎಲೆ ಎಂಥದ್ದು ಅದ, ಅದ್ರ ಮೇಲೆ ಪಾನ್ ಎಂಥದ್ದು ಕೊಟ್ರ ನೋಡ್ರಿ. ಲೆಟ್ಸ್ ಗೋ ಗೈಸ್, ತಿಂದು ರಿವ್ಯೂ ಕೊಡ್ತೀನಿ. ಸೊ ಸ್ವೀಟ್ ಪಾನಲ್ಲಿ ಒಂದು ರೀತಿ ಡಿಫ್ರೆಂಟ್ ಫ್ಲೇವರ್ ಅಂತಕ್ಕಂಥದ್ದು. ಬನಾರಸ್ ಪಾನ್ ಅಂದರೆ ಒಂದು ರೀತಿ ಫೇಮಸ್ ಆಗಿರ್ತಕ್ಕಂಥದ್ದು. ಸೊ ಇದು ತಿಂದ್ಬಿಟ್ಟು ನೆಕ್ಸ್ಟ್ ಪ್ಲೇಸ್ ಹೋಗೋಣ ಗೈಸ್. ಸೊ ಅದೇ ಓಣ್ಯಾಗ ಫೈನಲ್ ಟೈಮ್ ಅಂದರೆ ಲಾಸ್ಟ್ ಟೈಮ್ ಹೊಂಟಿವಿ, ಇವಾಗ ತಿನ್ನಕೊಂತೀವಿ ಫೇಮಸ್ ಮಲಾಯಿಯೋ ಅಂತಕ್ಕಂಥದ್ದು. ಸೊ ಒಂದು ರೀತಿ ಬುರುಗಾಯಿ ಕಾಣಕತ್ತದ, ನಾನಂತರ ಟ್ರೈ ಮಾಡಿಲ್ಲ. ಇದು ಬಂದುಬಿಟ್ಟು ಚಳಿಗಾಲ ಸ್ಪೆಷಲ್ ಆಗಿ ಮಾಡ್ತಾರಂತಿಲ್ಲಿ ಬನಾರಸ್ದಾಗ. ಸೊ ನೋಡೋಣ ಇದು ಯಾವ ರೀತಿ ಇರುತ್ತೆ. ಇದು ಫೈನಲ್ ಆಗಿರ್ತಕ್ಕಂಥ ಫುಡ್ ಇದು. ಇದಾದಮೇಲೆ ಅದ್ರದ್ದು ಬಾದಾಮ್ ಮಿಲ್ಕ್ ಕೊಡ್ತಾರಂತ, ಅದು ಕೇಳಿ ಹಾಕ್ಸ್ಕೊಳ್ರಿ, ಮಿಸ್ ಮಾಡೋಕೆ ಹೋಗ್ಬೇಡ್ರಿ. ಸೊ ಇವಾಗ ನಾನು ಹಾಕ್ಸಕತ್ತೀನಲ್ಲ, ಇದು ಬಂದುಬಿಟ್ಟು ಬಾದಾಮ್ ಮಿಲ್ಕು. ಸೊ ಹೆಂಗದಪ್ಪ ಅಂತ ಹೇಳ್ತೀನಿ, ಲೆಟ್ಸ್ ಗೋ ಗೈಸ್. ಸೊ ಒಂದು ರೀತಿ ಡಿಫ್ರೆಂಟ್ ಆಗಿರ್ತಕ್ಕಂಥ ಟೇಸ್ಟು, ಬಟ್ ಹೆವಿ ಅಂದರೆ ಹೆವಿ ಮಸ್ತ್ ಅದ ನೋಡ್ರಿ. ನೀವು ಮಿಸ್ ಮಾಡೋಕೆ ಹೋಗ್ಬೇಡ್ರಿ ಬನಾರಸಿ ಬಂದ ಈ ಒಂದು ಸ್ಪೆಷಲ್ ಫುಡ್ನ.